ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ಕೊಳ್ಳಿ, ಗೃಹಲಕ್ಷ್ಮಿ ಅಮೌಂಟ್ಗೆ ಯಾರ್ಯಾರು ಕಾಯ್ತಿದ್ರು ಅವರಿಗೆಲ್ಲ ಒಳ್ಳೆ ಸುದ್ದಿ ಬಂದಿದೆ. ಗೃಹಲಕ್ಷ್ಮಿ ಹಣ ಕೊನೆಗೂ ಬಿಡುಗಡೆ ಆಗುತ್ತೆ. ಯಾವ ಜಿಲ್ಲೆಗಳಿಗೆ ಫಸ್ಟ್ ಬೀಳುತ್ತೆ ಅಂತ ನೋಡ್ತಾ ಹೋಗೋಣ. ಹೆಂಗೆ ಸ್ಟೇಟಸ್ ಚೆಕ್ ಮಾಡ್ಕೊಳೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ನೋಡ್ಕೊಳ್ಳಿ, ವರಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ಹಬ್ಬಕ್ಕೆ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಹಬ್ಬಕ್ಕೆ ಉಡುಗೊರೆಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಕೆಲವೊಬ್ಬರಿಗೆ ಹೋಗಿದೆ, ಕೆಲವೊಬ್ರಿಗೆ ಹೋಗಿಲ್ಲ. ಅದಕ್ಕೆ ಎಲ್ಲರೂ ಕೂಡ ಒಂದೇ ಸರಿ ಅಮೌಂಟ್ ಬಿಡುಗಡೆ ಮಾಡ್ತಾರಂತೆ. ಗೃಹಲಕ್ಷ್ಮಿ ಹಬ್ಬದ ಒಳಗಡೆ ಬಿಡ್ಬೋದು, ಇಲ್ಲಾಂದರೆ ಹಬ್ಬ ಆದಮೇಲೆ ಕೂಡ ಬಿಡ್ಬೋದು. ಒಟ್ಟು ಹಬ್ಬದೊಳಗೆ ಬಿಡ್ಬೋದು ಅನಿಸುತ್ತೆ. ಯಾವ ಜಿಲ್ಲೆಗಳಿಗೆ ಬಿಡ್ತಾರೆ ಅಂತ ನೋಡ್ಕೊಳ್ಳಿ. ಆಗಸ್ಟ್ 7ನಿಂದ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ. ಬೆಳಗಾವಿ, ಗುಲ್ಬರ್ಗ, ನೆಕ್ಸ್ಟ್ ಬೀದರ್, ಬಿಜಾಪುರ, ಬೆಂಗಳೂರು, ರಾಯಚೂರು, ಗದಗ, ಬಾಗಲಕೋಟೆ, ಹಾವೇರಿ, ಕೊಪ್ಪಳ, ಯಾದಗಿರಿ ಜಿಲ್ಲೆ, ಬೆಂಗಳೂರು ಜಿಲ್ಲೆಗಳಿಗೆ ಮೊದಲ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗುತ್ತೆ. ಕೆಲವೊಬ್ಬರಿಗೆ ಜೂನ್ ಜುಲೈ ಅಮೌಂಟ್ ಕೂಡ ಹೋಗಿಲ್ಲ. ಎಲ್ಲನೂ ಸೇರಿಸಿ ಒಂದೇ ಸರಿ ಅಮೌಂಟ್ನ ನಿಮ್ಮ ಅಕೌಂಟ್ಗೆ ಹಾಕ್ತಾರೆ. ಯಾವ ಥರ ಚೆಕ್ ಮಾಡ್ಕೋಬೇಕು ಅಂದರೆ, ನಿಮ್ಮ DBT ಸ್ಟೇಟ್ ಆಫ್ ಕರ್ನಾಟಕ ಒಂದು ಆ್ಯಪ್ ಇರುತ್ತೆ ಪ್ಲೇಸ್ಟೋರ್ನಲ್ಲಿ. ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ನ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿ ಒಂದು OTP ಬರುತ್ತೆ. ಅದನ್ನೆಲ್ಲ ಎಲ್ಲನೂ ಲಾಗಿನ್ ಮಾಡಿ. ಆವಾಗ ನಿಮಗೆ ಗೃಹಲಕ್ಷ್ಮಿ ಹಣ ಬಿದ್ದಿದೆಯೋ ಇಲ್ಲ ಅಂತ ಕೂಡ ಚೆಕ್ ಮಾಡ್ಕೋಬೋದು. ಈಗ ಗೃಹಲಕ್ಷ್ಮಿ ಯೋಜನೆ ಜೂನ್ ತಿಂಗಳ ಮತ್ತು ಬಿಡುಗಡೆ ಮಾಡಲು ಸರ್ಕಾರ ಮುಂದಾಗಿದೆ. ಬುಧವಾರದೊಳಗೆ 26 ಲಕ್ಷ ಎಲ್ಲ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಹಾಕಿರೋರಿಗೆ ಒಂದೇ ಸರಿ ಅಮೌಂಟು ಟ್ರಾನ್ಸ್ಫರ್ ಆಗುತ್ತೆ. ಏನೋ ಟೆಕ್ನಿಕಲ್ ಸಮಸ್ಯೆಯಿಂದ ಗೃಹಲಕ್ಷ್ಮಿ ಯೋಜನೆ ಬಿಡುಗಡೆ ಮಾಡಲು ಆಗುತ್ತಿರಲಿಲ್ಲ. ಆದರೆ ಇನ್ನೆಲ್ಲ ಸರಿಪಡಿಸಿದ್ದಾರೆ. ಇವಾಗ ಜೂನ್ ಜುಲೈ ತಿಂಗಳು ಕೂಡ ಅಮೌಂಟು ಕೂಡ ಒಂದೇ ಸರಿ ಟ್ರಾನ್ಸ್ಫರ್ ಆಗುತ್ತೆ. ಆಗಸ್ಟ್ ತಿಂಗಳದ್ದು ಸೇರಿಸಿ ಒಟ್ಟು 6,000 ರೂಪಾಯಿ ಟ್ರಾನ್ಸ್ಫರ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.